ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಪ್ಪ ಬ್ಯಾರಿಕೇಡ್ ಇರೋದು ಕಾಣಲ್ವಾ? ಹಾಗೆ ಹೋಗ್ತಿದ್ಯಾ? ಅದು ಮೇಡಮ್ ಅದು ಮುನ್ಸ್ವಾಮಿ, ನಂದಿನಿ, ಗಾಡಿ ಚೆಕ್ ಮಾಡ್ರಿ. ಮೇಡಮ್ ಬಿಟ್ಬಿಟ್ಟು ಕಳಿಸಿ ಮೇಡಮ್, MLA ಸಾಹೇಬ್ರು ಬರೋ ಟೈಮ್ ಆಯಿತು. ಇಲ್ಲ, ನನಗೆ ಯಾಕೋ ಅನುಮಾನ. ನಾನು ಈ ಗಾಡಿನ ಚೆಕ್ ಮಾಡಲೇಬೇಕು. ಮೇಡಮ್ ಅದಕ್ಕೆಲ್ಲ ಟೈಮ್ ಇಲ್ಲ ಮೇಡಮ್. ಸಾರಿ ಮೇಡಮ್, ನಾನು ಹೇಳಿದಾಗಲ್ಲ, ಸದ್ಯಕ್ಕೆ ಟೈಮ್ ಇಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ. ನಿಮ್ಮ ಜೊತೆ ಇರೋದು ಕೆಲಸ ಕಲಿಯೋಕ್ಕೆ ಹೊರತು ನಿಮ್ಮ ಆರ್ಡರ್ಸ್ನ ಫಾಲೋ ಮಾಡೋದಕ್ಕಲ್ಲ. ಮೇಲಾಗಿ ನನ್ನ ಡೆಸಿಗ್ನೇಷನ್ ನಿಮ್ಗಿಂತ ಮೇಲಿದೆ, ಅದು ನಿಮಗೂ ಗೊತ್ತಿದೆ ಅಂತ ಅಂದ್ಕೋತೀನಿ. ಇವತ್ತು ಚೆಕ್ ಮಾಡದೆ ಬಿಡೋ ಮಾತೇ ಇಲ್ಲ. ಗಾಡಿ ಚೆಕ್ ಮಾಡಿ. ಏಯ್, ಇಳಿಯೋ ಕೆಳಗೆ, ಇಳಿ ಕೆಳಗೆ. ನಂದಿನಿ ಅವ್ರೆ, ವಿಡಿಯೋ ರೆಕಾರ್ಡ್ ಮಾಡಿ. ಬರೀ ತರಕಾರಿನಾ? ತರಕಾರಿ ಅಷ್ಟೇ ಮ್ಯಾಮ್, ಬೇರೇನಿಲ್ಲ. ಓಪನ್ ಮಾಡು ಮೇಡಮ್. ಅದನ್ನೇ ಚೆಕ್ ಮಾಡ್ತೀವಿ, ಓಪನ್ ಮಾಡಪ್ಪ. ಹೇಳಿದ್ ಕೇಳಿಸಿಲ್ವಾ? ಓಪನ್ ಮಾಡು. ಆನಂದಣ್ಣ, ನಂದಿನಿ, ಒಂಚೂರು ಚೆಕ್ ಮಾಡಿ. ಓಕೆ ಮ್ಯಾಮ್. ಅಜ್ಜಿ ಜೊತೆ ಮಾತಾಡ್ದೆಯಲ್ಲ, ಅದೆಲ್ಲ ಕೇಳಿಸ್ಕೊಂಡೆ ಅಲ್ವಾ? ಹ್ಞೂ ಅಮ್ಮ, ಎಂಗೇಜ್ಮೆಂಟ್ ವಿಷಯನೇ. ಅದೆಲ್ಲ ಅಮ್ಮ ಅಜ್ಜಿ ನೋಡ್ಕೊತಾರೆ ಅಮ್ಮ. ಇವರಂತರೂ ತುಂಬ ಒಳ್ಳೆಯವರು. ಮಾವನಂತೂ ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಾರೆ. ಹಾಂ ಆಯಿತು, ನೀವು ಊಟ ಮಾಡಿಕೊಂಡು ಹೊರಟ್ಬಿಡಿ. ಸಂಜೆ ಅಷ್ಟರಲ್ಲಿ ಇಲ್ಲಿ ಇರ್ತೀರ. ಅಮ್ಮ, ಬಸ್ ಸ್ಟ್ಯಾಂಡ್ ತನಕ ಬರಲಾ ನಾನು? ಮಾವಂಗಂತೂ ಬರೋಕ್ಕಾಗಲ್ಲ ಅಮ್ಮ, ಅಂಗಡಿ ಹಾಕ್ತಾರಲ್ವ ಅದಕ್ಕೆ. ಹ್ಞೂ ಅಮ್ಮ, ನಾನು ಮಾವ ಅಜ್ಜಿ ಎಲ್ಲರೂ ನಿಮ್ಮ ದಾರಿಗೆ ಕಾಯ್ತಾ ಇರ್ತೀವಿ. ಬೇಗ ಬಂದುಬಿಡಿ, ತಡ ಅಂತೂ ಮಾಡಬೇಡಿ ಆಯಿತಾ? ಬೇಗ ಹೊರಟ್ಬಿಡಿ. ಸರಿ ಅಮ್ಮ, ಆಯಿತು. ಓ, ವಿಷಯ ಇಲ್ಲಿವರೆಗೂ ಬಂತಾ? ಇವಳ ಅಪ್ಪ ಅಮ್ಮನ ಬೇರೆ ಕರ್ಸ್ಕೊತಾ ಇದ್ದಾಳಾ?
ಏಯ್ ದಾರಿ ಬಿಡೋ. ನನ್ನ ದಾರಿಗೆ ಅಡ್ಡ ಬರ್ತಾ ಇರೋಳು ನೀನು. ಸೈಡಿಗೆ ಹೋಗ್ಬೇಕಾಗಿರೋದು ನೀನು. ನೋಡೆ, ನಾನು ಒಳ್ಳೆ ಮೂಡಲ್ಲಿದ್ದೀನಿ, ಖುಷಿಯಾಗಿದ್ದೀನಿ. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಕಂಡೋರ್ ಗಂಡನ್ನ ಕಟ್ಕೋತಾ ಇದೆಯಲ್ಲ, ಅದಕ್ಕೆ ನಿನ್ ಸಂಭ್ರಮ ಎದ್ದು ಕಾಣಿಸ್ತಾ ಇದೆ. ಮಾವ ಈಗ ಸಿಂಗಲ್ಲು. ನನಗೂ ಅವನಿಗೂ ಡಿವೋರ್ಸ್ ಆದ್ಮೇಲೆ ಅವನ್ ಸಿಂಗಲ್. ಅವನ್ ತಂಟೆಗೆ ಬರಬೇಡ. ಬಂದ್ರೆ ರೆಕ್ಕೆ ಪುಕ್ಕನ ಕಟ್ ಮಾಡಿ ಪಕ್ಕದಲ್ಲಿ ಕೂರಿಸ್ತೀನಿ. ಹೌದಾ? ನಿನಗಷ್ಟು ಧೈರ್ಯ ಇದ್ರೆ ಮಾಡಿ ತೋರ್ಸೆ. ಮಾವನೇ ನನ್ನ ಕಡೆ ಇರುವಾಗ ನೀನೇನು ಮಾಡೋಕ್ಕಾಗಲ್ಲ. ಇನ್ನೊಬ್ಳು ಗಂಡನ ಮದ್ವೆ ಆಗಕ್ ತುದಿಗಾಲ ನಿಂತಿದ್ಯಲ್ಲ, ಥೂ ನಿನ್ ಜನ್ಮಕ್ಕೆ. ಮಾನ ಮರ್ಯಾದೆ ಇಲ್ವಾ ನಿನಗೆ? ಲೇ ದಿವ್ಯಾ, ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡಬಾರ್ದು. ಯಾಕಂದ್ರೆ ನಿನಗೂ ಅದಕ್ಕೂ ತುಂಬಾ ಗ್ಯಾಪ್ ಇದೆ. ಅಷ್ಟಕ್ಕೂ ನನ್ನ ಮಾವ ನಿನ್ಗೆ ಗಂಡ ಅಲ್ಲ. ಅವನ್ನ ಯಾವತ್ತಾದ್ರೂ ಗಂಡ ಅನ್ನೋ ಥರ ನಡ್ಸ್ಕೊಂಡಿದ್ಯಾ? ಈಗ ನಾನು ಬಂದಿರೋ ಹೊಟ್ಟೆ ಊರಿಗೆ ಗಂಡ ಗಂಡ ಅಂತ ಬಾಯಿ ಬಡ್ಕೊಂತಿದ್ಯಾ. ನೋಡೆ, ಅವನಿಂದ ದೂರ ಹೋಗಿದ್ದು ನೀನು. ಈಗ ಅವನಿಗೆ ಹತ್ರ ಆಗೋ ಅವಕಾಶ ನಿನ್ಗಂತೂ ಇಲ್ಲ. ಅವನಿಂದ ದೂರ ಇದ್ದಷ್ಟು ನಿನಗೆ ಒಳ್ಳೇದು. ದೂರ ಹೋಗ್ಬೇಕಾಗಿರೋದು ನಾನಲ್ಲ, ನೀನು ಕಣೆ. ಅವನು ನನ್ನ ಗಂಡ. ಅವನನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ಅಮ್ಮ ಅಜ್ಜಿ ಸಪೋರ್ಟ್ ಇದೆ ಅಂತ ಮೆರಿಬೇಡ. ಬಾಲನ್ ಜೊತೆ ಮದುವೆ ಇರಲಿ, ಎಂಗೇಜ್ಮೆಂಟ್ ಆಗಕ್ಕೂ ನಾನು ಬಿಡಲ್ಲ. ನೋಡ್ತಾ ಇರು. ಸರಿ, ಚಾಲೆಂಜ್ ಕಣೆ. ನಿನಗೆ ತಾಕತ್ತಿದ್ರೆ ನಮ್ಮ ಎಂಗೇಜ್ಮೆಂಟನ್ನ ನಿಲ್ಲಿಸು ನೋಡೋಣ. ನಮಗೆ ಯಾವುದಾದ್ರೂ ವಸ್ತು ನಮ್ಮ ಹತ್ರ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಅದು ದೂರ ಹೋದಾಗ್ಲೇ ಅದ್ರ ಬೆಲೆ ನಮಗೆ ಗೊತ್ತಾಗೋದು. ಬಹುಶಃ ನಿನಗೂ ಹಾಗೆ ಆಗಿರಬೇಕು. ಬಟ್ ಈಗ ತುಂಬ ಲೇಟ್ ಆಗಿದೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನನ್ನ ಮಾವನ್ನ ನಿನಗಿಂತ ಚೆನ್ನಾಗಿ ನೋಡ್ಕೊತೀನಿ. ಅಕ್ಕ. ಏಯ್, ಯಾರೇ ನಿನ್ನ ಅಕ್ಕ? ಇನ್ನೊಂದ್ಸಲ ಅಕ್ಕ ಅಂತ ಕರೆದ್ರೆ ತೆಗೆದು 4 ಬಾರಿಸ್ತೀನಿ. ನೋಡ್ತೀವ್ಯಾ, ಆಗ ನನ್ನ ಮಾವನ ನಿನ್ ಕಾಲ್ ಮುರಿತಾನೆ. ನೋಡ್ತಾ ಇರು. ಅಂದ್ರೆ ನಿನ್ ಮಾಜಿ ಗಂಡ ನನ್ನ ಬಾವಿ ಗಂಡ. ನಿನ್ ಕಣ್ ಮುಂದೆನೆ ನಾವಿಬ್ರು ಮದ್ವೆ ಆಗಿ ಚೆನ್ನಾಗಿ ಬಾಳ್ತೀವಿ. ನೀನ್ ಹೀಗೆ ದಿನ ಊರ್ಕೊಂಡು ಹಾರಾಡ್ತಾ ಇರು. ನಮ್ಗೇನ್ ಲಾಸ್ ಇಲ್ಲ. ಅದ್ ಹೇಗೆ ಎಂಗೇಜ್ಮೆಂಟ್ ಆಗ್ತೀಯೋ ಅಂತ ನಾನು ನೋಡ್ತೀನಿ. ಇನ್ಯಾವ ಮನೆ ಹಾಳು ಕೆಲಸ ಮಾಡೋಕೆ ಪ್ಲ್ಯಾನ್ ಮಾಡ್ತಿದ್ದಾಳೋ ನನಗಂತೂ ಗೊತ್ತಿಲ್ಲ. ಹೋಗ್ಲಿ ಬಿಡು. ಹೇಗಿದ್ರು ಅಪ್ಪ ಅಮ್ಮ ಅಂದರೂ ಬರ್ತಿದ್ದಾರೆ. ಮಾವನ ಜೊತೆಗೆ ನನ್ನ ಎಂಗೇಜ್ಮೆಂಟ್ ಆದರೆ ಅಷ್ಟೇ ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.